ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ ಎಲ್ಲಾ ಕೆಸಿಇಟಿ 2024ನೇ ಸಾಲಿನಲ್ಲಿ ಈಗ ಕೌನ್ಸಿಲಿಂಗ್ ಮಾಡುವಂತಹ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಒಂದು ಡೌಟ್ ಏನಂದ್ರೆ, ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ನಿಮಗೆ ಈಗ ಫಸ್ಟ್ ಇಯರ್ ಕ್ಲಾಸಸ್ ಬಂದ್ಬಿಟ್ಟು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅನ್ನುವಂತಹ ಡೌಟ್ ಅಂತೂ ನಿಮ್ಮಲ್ಲಿ ಇದ್ದೇ ಇರುತ್ತೆ. ನಿಮಗೆ ಯಾವಾಗಿಂದ ಒಂದು ಫಸ್ಟ್ ಇಯರ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ಲರಿಗೂ ಯಾಕೆ ಡೌಟ್ ಬರುತ್ತೆ ಅಂದ್ರೆ, ಆಲ್ರೆಡಿ ನಿಮ್ ಫ್ರೆಂಡ್ಸ್ ಎಲ್ಲ ಕೆಲವರು ಏನ್ ಮಾಡಿರ್ತಾರೆ, ಮ್ಯಾನೇಜ್ಮೆಂಟ್ ಥ್ರೂ ಒಂದು ಇಂಜಿನಿಯರಿಂಗ್ ಎಲ್ಲ ಜಾಯ್ನ್ ಆಗಿರ್ತಾರೆ. ಅದರಿಂದ ಇದು ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ, ಯಾವಾಗಿಂದ ನಮಗೆ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ನಮ್ಗೆ ಇನ್ನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ, ತುಂಬಾ ಲೇಟ್ ಆಗ್ತಿದೆ ಕೌನ್ಸಿಲಿಂಗ್ ಅನ್ನುವಂತಹ ಒಂದು ಡೌಟ್ ಇರುತ್ತೆ. ಇವೆಲ್ಲದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದ ಕ್ಲಾರಿಫಿಕೇಶನ್ ಕೊಡ್ತೀನಿ, ಯಾವಾಗಿಂದ ನಿಮಗೆ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ ಅಂತ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಸಿಗುತ್ತೆ. ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್ ಮತ್ತೆ ಎಲ್ಲ ಒಂದು ನಿಮ್ಮ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗ್ತಿರುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೋಡಿ, ಈಗ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಯಾವಾಗಿಂದ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಕೌನ್ಸಿಲಿಂಗ್ ಲೇಟ್ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ನೀವು ಲೇಟ್ ಆಗಿದೆ ಅಂತ ಹೇಳ್ತಿದ್ದೀರಾ, ಆದ್ರೆ ಕೆಎ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಲಾಸ್ಟ್ ಇಯರ್ ಕೂಡ ಅಂದ್ರೆ 2023ನೇ ಸಾಲಿನಲ್ಲಿ 2023-24ನೇ ಸಾಲಿನಲ್ಲಿ ಅಂದ್ರೆ ಈಗ ಲಾಸ್ಟ್ ಇಯರ್ ಒಂದು ಕೌನ್ಸಿಲಿಂಗ್ ಎಲ್ಲ ನಡೀತಲ್ಲ ನಿಮ್ಮ ಒಂದು ಸೀನಿಯರ್ಸ್ಗೆ, ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರಿಗೆ ಬಂದ್ಬಿಟ್ಟು ಸೆಪ್ಟೆಂಬರ್ 15ನೇ ತಾರೀಕು ಒಂದು ಕಾಲೇಜಸ್ ಸ್ಟಾರ್ಟ್ ಆಗಿದ್ದು, ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 15ನೇ ತಾರೀಕು. ನಮ್ಗಿನ್ನೂ ಟೈಮ್ ಇದೆ, ಇದಿನ್ನು ಜೂನ್ ತಿಂಗಳು, ಇನ್ನೂ ಟೈಮ್ ಇದೆ. ಈಗ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಸೆಪ್ಟೆಂಬರ್ ಒಳಗಡೆ ಮುಗಿಸಬಹುದು. ಎಲ್ಲ ಒಂದು ಕೆಸಿಇಟಿದು ಏನೇನು ಕೌನ್ಸಿಲಿಂಗ್ ಇದೆ ಎಲ್ಲ ಒಂದು ಕೌನ್ಸಿಲಿಂಗ್ ಅನ್ನ ಮುಗಿಸಬಹುದು. ಈಗ ಲಾಸ್ಟ್ ಇಯರ್ ತರಾನೇ ಈ ಬಾರಿ ಕೂಡ ಸೆಪ್ಟೆಂಬರ್ ನಲ್ಲೇ ಒಂದು ಕಾಲೇಜಸ್ ಆದ್ರೆ ಪ್ರಾರಂಭ ಆಗುತ್ತೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕ್ಲಾಸಸ್ ಎಲ್ಲ ಒಂದು ಪ್ರಾರಂಭ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಒಂದು ಕೆಇಎ ಕಡೆಯಿಂದ ಅಪ್ಡೇಟ್ ಕೊಟ್ಟಿದ್ದಾರೆ. ನೀವು ಲೇಟ್ ಆಗಿದೆ ಅಂತ ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗ ನಿಮ್ಗೆ 3 ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಆದ್ಮೇಲೆ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಒಂದು ಕ್ಲಾಸಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡ್ತಾರೆ. ಯಾರು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ಈಗ ಸೆಪ್ಟೆಂಬರ್ ಅಲ್ಲಿ ನಿಮ್ಗೆ ಕಾಲೇಜಸ್ ಪ್ರಾರಂಭ ಆಗೋದು. ಈಗ ನಿಮ್ಗೆ ಇನ್ನೂ ಟೈಮ್ ಇದೆ, ಈಗ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ನಿಮ್ಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೆಪ್ಟೆಂಬರ್ 15ಗೆ ಸ್ಟಾರ್ಟ್ ಆಗ್ಬೋದು. ಈಗ ಲಾಸ್ಟ್ ಇಯರ್ ಸೆಪ್ಟೆಂಬರ್ 15ಗೆ ಸ್ಟಾರ್ಟ್ ಆಗಿತ್ತು ಅಂತ ಈ ಇಯರ್ ಸೆಪ್ಟೆಂಬರ್ 15ಗೆ ಸ್ಟಾರ್ಟ್ ಆಗಲ್ಲ, ಸೆಪ್ಟೆಂಬರ್ ಅಲ್ಲೇ ಯಾವುದೋ ಒಂದು ದಿನಾಂಕದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಅಪ್ಡೇಟ್ ವಿಟಿಯು ಕಡೆಯಿಂದ ಬರುತ್ತೆ. ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ವಿಟಿಯು ಯೂನಿವರ್ಸಿಟಿ ಇರುತ್ತೆ, ವಿಟಿಯು ಕಡೆಯಿಂದ ಬರುತ್ತೆ. ಕೆಲವೊಂದು ಅಟಾನಮಸ್ ಕಾಲೇಜಸ್ಗೆ ಏನಾಗುತ್ತೆ ಅಂದ್ರೆ, ಆ ಕಾಲೇಜಿಂದಾನೇ ಒಂದು ಕೆಲವೊಂದು ನೋಟಿಫಿಕೇಶನ್ಸ್ ಆದ್ರೆ ಬರುತ್ತೆ. ಓಕೆನಾ, ಮ್ಯಾಕ್ಸಿಮಮ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೂ ವಿಟಿಯುದು ಅಫಿಷಿಯಲ್ ವೆಬ್ಸೈಟ್ ವಿಟಿಯು ಕಡೆಯಿಂದಾನೆ ಅಪ್ಡೇಟ್ ಬರುತ್ತೆ. ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ವಿಟಿಯು ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಅದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿದು ಅಪ್ಡೇಟ್ಸ್, ಅದರಲ್ಲಿ ಹೇಳ್ತಾರೆ ನಿಮ್ಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕ್ಲಾಸಸ್ ಅನ್ನುವಂಥದ್ದನ್ನ. ಓಕೆನಾ, ಈಗ ಸೆಪ್ಟೆಂಬರ್ ಅಲ್ಲೇ ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗುವಂಥದ್ದು. ಈಗ ಎಲ್ಲರೂ ನೀವು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳಿ, ಈಗ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾವ ಕಾಲೇಜಸ್ ಬೇಕು ಏನು, ನೀವು ಟಾಪ್ ಕಾಲೇಜಸ್ ಬೇಕಾ, ಅದರಲ್ಲಿ ಯಾವ ಕೋರ್ಸಸ್ ಬೇಕು ಏನು ಅನ್ನುವಂಥದ್ದನ್ನ ಎಲ್ಲ ಆದಷ್ಟು ನಿಮ್ಮ ಮನೆಯವ್ರ ಜೊತೆ, ಈಗ ನಿಮ್ಮ ಒಂದು ಬ್ರದರ್ ಸಿಸ್ಟರ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ಕೊಳ್ಳಿ. ಮತ್ತೆ ಫೈನಲ್ ಮಾತ್ರ ಡಿಸಿಷನ್ ಅನ್ನುವಂಥದ್ದು ನೀವೇ ತಗೊಳ್ಳಿ. ನಿಮ್ಗೆ ಯಾವ ಕೋರ್ಸ್ ಬೇಕು, ನಿಮ್ಗೆ ಯಾವ ಕೋರ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕಾಲೇಜಸ್ ಜಾಯ್ನ್ ಆಗಬೇಕು ಅನ್ನೋದನ್ನ. ನಿಮ್ಗೆ ಟಾಪ್ ಕಾಲೇಜಸ್ ಲಿಸ್ಟ್ ಅವೆಲ್ಲ ಏನಾದ್ರು ಬೇಕು ಅಂದ್ರೆ, ಇನ್ನು ಕೆಸಿಇಟಿ ರಿಲೇಟೆಡ್ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.